ನಮಸ್ಕಾರ. ನೀವು ನೋಡ್ತಾ ಇದ್ರ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಶ್ವೇತಾ ಶೇಟ್. ಆತನಿಗೆ ಸೈನ್ಯ ಸೇರಿ ದೇಶ ಸೇವೆ ಮಾಡಬೇಕು ಎಂಬ ಹಂಬಲ. ಆದರೆ ಆ ಅವಕಾಶ ಸಿಗದಿದ್ದಾಗ ತಾನು ಸಾಕಿದ ಶ್ವಾನದ ಸಂತತಿಯನ್ನ ದೇಶ ಸೇವೆಗಾಗಿ ಮುಡಿಪಾಗಿಟ್ಟಿದ್ದು 30ಕ್ಕೂ ಹೆಚ್ಚು ಶ್ವಾನಗಳನ್ನು ದೇಶದ ಭದ್ರತೆಗಾಗಿ ನೀಡಿದ್ದು ಇದೀಗ 2 ಮರಿಗಳು ಸಿಆರ್ಪಿಎಫ್ ತೂಕಡಿಗೆ ಸೇರಲು ಸಿದ್ಧವಾಗಿದೆ. ಯಾವುದು ಈ ಶ್ವಾನ, ಏನಿದರ ವಿಶೇಷ ಅಂತೀರಾ? ಈ ಸ್ಟೋರಿ ನೋಡಿ. ದೇಶ ಸೇವೆಗಾಗಿ ಸಿದ್ಧವಾದ ಅಂಕೋಲಾದ ಶ್ವಾನದ ಮರಿಗಳು. ಅಂಕೋಲಾದ 30 ಶ್ವಾನಗಳು ದೇಶ ಸೇವೆಗೆ ಮೀಸಲು. ನಕ್ಸಲ್ ನಿಗ್ರಹ ದಳಕ್ಕೆ ಸೇರುತ್ತಿದೆ ಅಂಕೋಲಾದ 2 ಶ್ವಾನ ಮರಿಗಳು. ಎಸ್, ಚಿರತೆಯ ವೇಗ, ಹದ್ದಿನ ಕಣ್ಣು, ಚಾಣಾಕ್ಷ ಬುದ್ಧಿ, ಎಂಟೆದೆ ಬಂಟನಂತೆ ಧೈರ್ಯ. ಹೌದು, ಇವು ದೇಶ ಸೇವೆಗಾಗಿ ಪಣತೊಟ್ಟ ಶ್ವಾನದ ವೈಶಿಷ್ಟ್ಯ. ನೀವೀಗ ನೋಡುತ್ತಿರುವ ಈ ಶ್ವಾನಗಳು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಬಾವಿಕೇರಿಯ ರಾಘವೇಂದ್ರ ಭಟ್ ಅವರ ಮನೆಯಲ್ಲಿ ಸಾಕಿರುವ ಬೆಲ್ಜಿಯಂ ಮೆಲಿನೋಯ್ಸ್ ತಳಿಯ ಶ್ವಾನಗಳು. ನೋಟದಲ್ಲೇ ಶತ್ರುಗಳ ಹುಟ್ಟಡಗಿಸುವ ಛಾಯೆ ಈ ಶ್ವಾನಗಳ ಸ್ಪೆಷಾಲಿಟಿ. ತಾವು ಸೈನ್ಯ ಸೇರಬೇಕು ಎಂಬ ಕನಸು ನನಸಾಗದಿದ್ದಾಗ ತನ್ನ ಶ್ವಾನಗಳಾದರೂ ಸೈನ್ಯ ಸೇರಬೇಕು ಎಂದು ಮೊದಲ ಬಾರಿಗೆ ತಾನು ಸಾಕಿದ ಲೀಸಾ ಮತ್ತು ಟೈನಿ ಎಂಬ 2 ಶ್ವಾನಗಳ ಸಂಪೂರ್ಣ ಸಂತತಿಯನ್ನ ದೇಶ ಮತ್ತು ರಾಜ್ಯದ ಸೇವೆಗೆ ಮುಡಿಪಾಗಿರಿಸಿದ ರಾಘವೇಂದ್ರ ಭಟ್ ಅವರು ತಮ್ಮ ಮಕ್ಕಳಂತೆ ಈ ಶ್ವಾನಗಳನ್ನ ಬೆಳೆಸಿದ್ರು. ಇದರ ಫಲವಾಗಿ ಮೊದಲ ಬಾರಿ ಹುಟ್ಟಿದ ಟೈನಿ ಶ್ವಾನದ 8, ಲೀಸಾ ಶ್ವಾನದ 9 ಮರಿಗಳನ್ನ ಆರ್ಮಿಗಳಿಗೆ ನೀಡಿದ್ರು. ಇದರ ಜೊತೆಗೆ 6 ವರ್ಷಗಳಲ್ಲಿ ಹುಟ್ಟಿದ 15 ಮರಿಗಳನ್ನ ರಾಜ್ಯದ ಪೊಲೀಸ್ ಇಲಾಖೆಗೆ ನೀಡಿದ್ದಾರೆ. ಅಸ್ಸಾಂ ರೈಫಲ್ ತುಕಡಿಯಲ್ಲಿ ಇವರು ನೀಡಿದ 16 ಶ್ವಾನಗಳು ದೇಶ ಸೇವೆ ಮಾಡ್ತಾ ಇದ್ದು ಬಾಂಬ್ ಪತ್ತೆ ಕಾರ್ಯ, ಮಾದಕ ವಸ್ತುಗಳ ಪತ್ತೆ ಕಾರ್ಯದಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇವೆ. ಇನ್ನು ರಾಜ್ಯ ಪೊಲೀಸ್ ಇಲಾಖೆಯ ಬೆಳಗಾವಿಯ ಬಾಂಬ್ ನಿಷ್ಕ್ರಿಯ ದಳದಲ್ಲಿರುವ ಇವರ ಮಾಯಾ ಎಂಬ ಶ್ವಾನವು ಎಕ್ಸ್ಪ್ಲೋಸಿವ್ ಟ್ರೇಡ್ನಲ್ಲಿ ಪ್ರಥಮ ಸ್ಥಾನ ಗಳಿಸಿದೆ. ಇನ್ನು ಬೆಂಗಳೂರಿನ ಏರ್ಪೋರ್ಟ್ ರಾಜ್ಯದ ಬಾಂಬ್ ನಿಷ್ಕ್ರಿಯ ದಳದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದೆ. ಇದೀಗ ಲೀಸಾ ಶ್ವಾನವು 3 ಮರಿಗಳನ್ನ ಹಾಕಿದ್ದು ಪೆಹಲ್ಗಾಂವ್ ದಾಳಿಯ ನಂತರ ತಮ್ಮ ಮರಿಗಳನ್ನ ಸಿಆರ್ಪಿಎಫ್ಗೆ ನೀಡಬೇಕು ಎಂಬ ಹಂಬಲದಲ್ಲಿ ರಾಘವೇಂದ್ರ ಭಟ್ ಅವರು ಸಿಆರ್ಪಿಎಫ್ನ ಅಧಿಕಾರಿಗಳನ್ನ ಸಂಪರ್ಕ ಮಾಡಿದ್ರು. ಉತ್ತಮ ಶ್ವಾನದ ಹುಡುಕಾಟದಲ್ಲಿದ್ದ ಸಿಆರ್ಪಿಎಫ್ ಅಧಿಕಾರಿಗಳು ತಕ್ಷಣ ಇವರ ಮನೆಗೆ ಆಗಮಿಸಿ ಮರಿಗಳನ್ನ ತಪಾಸಣೆ ಮಾಡಿದಾಗ ಉತ್ತಮ ಆರೋಗ್ಯ, ಚುರುಕುತನದಿಂದ ಕೂಡಿದ ಬಲಶಾಲಿಯಾಗಿದ್ದ ಬೆಲ್ಜಿಯಂ ಮೆಲಿನೋಯ್ಸ್ನ 2 ಮರಿಗಳು ಆಯ್ಕೆಯಾಗಿದ್ದು ಉಚಿತವಾಗಿ ದೇಶ ಸೇವೆಗಾಗಿ ಈ ಮರಿಗಳನ್ನ ಸಿಆರ್ಪಿಎಫ್ ಅಧಿಕಾರಿಗಳಿಗೆ ಹಸ್ತಾಂತರಿಸಿದ್ರು. ಇದು ನಮ್ಮನೆ ರಾಣಿ ಅಂದ್ರೂ ತಪ್ಪಾಗಿಲ್ಲ. ಯಾಕಂದ್ರೆ ಇದ್ರ ಮರಿನೇ ನಮ್ಮ ಕರ್ನಾಟಕ ಪೊಲೀಸ್, ಅಸ್ಸಾಂ ರೈಫಲ್, ಈಗ ಸಿಆರ್ಪಿಎಫ್ಗೂ ಇದ್ರ ಮರಿಗಳೇ ಹೋಗ್ತಾ ಇರೋದು. ನಮ್ಮನೇಲಿ ಮೊದಲು ಬಂದ ನಾಯಿ ಇದೆ, ನಮ್ಮ ಲೀಸಾ ಅಂತ. ಇದು ಬೆಲ್ಜಿಯಂ ಮೆಲನೈಸ್. ಇದ್ರ ಮರಿಗಳನ್ನೇ ಈಗ ಸಿಆರ್ಪಿಎಫ್ಗೆ ತಗೊಂಡು ಹೋಗ್ತಾ ಇದ್ದಾರೆ. ಒಟ್ಟು ಈಗ ನಾನು ಸಿಆರ್ಪಿಎಫ್ ಕೊಟ್ಟಿರೋದು 2 ಮರಿಗಳನ್ನ ಕೊಟ್ಟಿದ್ದೇನೆ. ಅಸ್ಸಾಂ ರೈಫಲಿಗೆ ಇದ್ರದ್ದು 9 ಮರಿಗಳು ಸಿಲೆಕ್ಟ್ ಆಗಿದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಸುಮಾರು 10 ಮರಿಗಳು ಇದ್ರದ್ದೇ ಮರಿಗಳು ಕರ್ತವ್ಯ ನಿರ್ವಹಿಸ್ತಾ ಇದ್ದೀವಿ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಯಾಗಿರುವ ರಾಘವೇಂದ್ರ ಭಟ್ ಅವರು ಹವ್ಯಾಸಕ್ಕಾಗಿ ಕಳೆದ 25 ವರ್ಷಗಳಿಂದ ಹಲವು ತಳಿಯ ಶ್ವಾನಗಳನ್ನ ಸಾಕಿದ್ದಾರೆ. ಇವರ ಬಳಿ ಬೆಲ್ಜಿಯಂ ಮೆಲಿನೋಯ್ಸ್ನ ಒಟ್ಟು 5 ಶ್ವಾನಗಳಿದ್ದು ಇವುಗಳಲ್ಲಿ 3 ಹೆಣ್ಣು, 2 ಗಂಡು ಮರಿಗಳಿವೆ. ಇವುಗಳ ಮರಿಗಳೆಲ್ಲವೂ ದೇಶ ಸೇವೆಗೆ ಮುಡಿಪಾಗಿರಿಸಲಾಗಿದೆ. ಲೀಸಾ ಶ್ವಾನದ 2 ಮರಿಗಳನ್ನ ಬೆಂಗಳೂರಿನ ಸಿಆರ್ಪಿಎಫ್ನ ಡಾಗ್ ಬ್ರೀಡ್ ಸೆಂಟರ್ಗೆ ಕರೆದೊಯ್ಯಲಾಗ್ತಾ ಇದ್ದು ಇಲ್ಲಿ 1 ವರ್ಷದಿಂದ ತರಬೇತಿ ನೀಡಿದ ನಂತರ ಮಾದಕ ವಸ್ತು ಪತ್ತೆ, ಬಾಂಬ್ ಪತ್ತೆ ಕಾರ್ಯಕ್ಕೆ ಇವುಗಳು ನಿಯೋಜನೆಯಾಗಲಿದ್ದು ನಕ್ಸಲ್ ನಿಗ್ರಹ ಪಡೆಯಲ್ಲಿ ಈ ಶ್ವಾನದ ಮರಿಗಳು ಕಾರ್ಯನಿರ್ವಹಿಸಲಿದೆ. सर, सबसे पहले जय हिंद सभी को। और सर, राघवेंद्र सर का बहुत बहुत धन्यवाद है, जो सीआरपीएफ में अपने एक परिवार का सदस्य जैसे होता है डॉग सर, तो अपने परिवार के सदस्य को इन्होंने जो सीआरपीएफ में शामिल किया है, जो आगे चल के देश की सेवा करेगा। और सीआरपीएफ के साथ ये केनाइन हमारे सीआरपीएफ के लिए नक्सल एरिया के लिए बहुत ही
इफेक्टिव साबित हो रहा है। इसलिए सर ने ये निश्चय लिया है कि ये सीआरपीएफ में अपने डॉग को शामिल करेगा और ये देश की सेवा के लिए आगे चल के हमारे जवानों की और इस देश के सभी नागरिकों के हेल्प करेगा और जान बचाने में सहायक होगा। ದೇಶದ ಸೈನ್ಯದ ಪ್ರತಿಯೊಂದು ತುಕಡಿಗಳಿಗೆ 14 ಶ್ವಾನಗಳ ಅವಶ್ಯಕತೆ ಇರುತ್ತವೆ. ಇವುಗಳು ಯೋಧರ ಜೀವರಕ್ಷಣೆಯ ಹೊಣೆ ಹೊರುವ ಜೊತೆ ಬಾಂಬ್ ಪತ್ತೆ ಕಾರ್ಯ, ಮಾದಕ ವಸ್ತುಗಳ ಪತ್ತೆ ಕಾರ್ಯದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಇತ್ತೀಚಿನ ದಿನದಲ್ಲಿ ಸೈನ್ಯಕ್ಕೆ ಉತ್ತಮ ತಳಿಯ ಶ್ವಾನಗಳ ಅವಶ್ಯಕತೆ ಹೆಚ್ಚಿವೆ. ಶ್ವಾನಗಳ ತರಬೇತಿಯಲ್ಲಿ ಮಾದಕ ವಸ್ತು, ಬಾಂಬ್ ಪತ್ತೆ ಕಾರ್ಯದ ಜೊತೆ ಡ್ರೋನ್ ಪತ್ತೆ ಕಾರ್ಯ ಸಹ ಮಾಡುತ್ತಿವೆ. ಒಟ್ಟಿನಲ್ಲಿ ಹಳ್ಳಿಯ ಒಂದು ಮೂಲೆಯಲ್ಲಿರುವ ಈ ಶ್ವಾನಗಳು ತನ್ನ ಇಡೀ ಕುಟುಂಬವನ್ನೇ ದೇಶ ಸೇವೆಗಾಗಿ ನೀಡಿರುವುದು ನಿಜವಾಗಿಯೂ ಶ್ಲಾಘನೀಯ.